ಸೊ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಹೊಸ ಮತ್ತೊಂದು ವಿಡಿಯೋ. ನಾನು ನಿಮ್ಮ ರವಿ. ಚಾನಲ್ ಹೆಸರು ನಿಮಗೆ ಗೊತ್ತಾಗಿದೆ ಆಲ್ರೆಡಿ ಅಂತೀನಿ. ಸೊ ಈ ಚಾನಲ್ ನೇಮ್ ಏನಕ್ಕೆ ಇಟ್ವಿ ಅನ್ನೋದು ನಿಮಗೆ ಬರುವಂಥ ವೀಡಿಯೋಸಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಸೊ ಚಾನಲ್ ನೇಮ್ ಇಷ್ಟ ಆಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ, ಲೈಕ್ ಕೊಡಿ, ಮತ್ತು ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನನ್ನೋದು ನಿಮ್ಗೆ ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಇರ್ಬೋದು ಅಥವಾ ಒಂದು ಥಂಬ್ನೇಲ್ ಇರ್ಬೋದು, ಅದ್ರಲ್ಲಿ ಗೊತ್ತಾಗಿರುತ್ತೆ. ಸೊ ಏನಪ್ಪ ಅಂದರೆ, ದೇವಸ್ಥಾನಗಳಲ್ಲಿ ಡ್ರೆಸ್ ಕೋಡ್ ಇದು ಈಗ ತಾನೇ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲರ ಗಮನಕ್ಕೆ ಬಂದಿದೆ. ಸೊ ಇದು ಸರಿನಾ ತಪ್ಪಾ, ಇದ್ದರೆ ಒಳ್ಳೆಯದಾ ಕೆಟ್ಟದ್ದಾ ಏನು ಅನ್ನೋದು ಇವತ್ತು ನಾನು ನಿಮಗೆ ವಿಡಿಯೋಸಲ್ಲಿ ತೋರಿಸ್ತೀನಿ, ಅದು ಹೇಳ್ತಾ ಹೋಗ್ತೀನಿ. ಸೊ ಮೊದಲೇನೆಂದರೆ, ದೇವಸ್ಥಾನಕ್ಕೆ ಡ್ರೆಸ್ ಕೋಡ್ ಬೇಕಾ ಬೇಡವಾ? ಸೊ ನಾನು ಹೇಳೋದೇನೆಂದರೆ, ಪ್ರತಿಯೊಂದು ಜಾಗಕ್ಕೂ ಅದೇ ಆದಂಥ ಒಂದು ಡ್ರೆಸ್ ಕೋಡ್ ಇರುತ್ತೆ, ಅದು ಇರಲೇಬೇಕಾದದ್ದು. ಮತ್ತು ದೇವಸ್ಥಾನಕ್ಕೆ ನಾವು ಆದಷ್ಟು ನಮ್ಮ ಹಿಂದೂ ಉಡುಗೆ ತೊಡುಗೆ ಏನಿರುತ್ತೆ ಅದನ್ನು ನಾವು ಪ್ರಿಫರ್ ಮಾಡೋದು ಅಥವಾ ಉಪಯೋಗಿಸೋದು ಬಹಳ ಒಳ್ಳೆಯದು. ಯಾತಕ್ಕೆ ಅಂತ ಹೇಳ್ತೀನಿ. ಈಗ ನಾವು ಜೀನ್ಸ್ ಅಂತ ಇರ್ಬೋದು, ಅದು ವೆಸ್ಟರ್ನೈಸ್ಡ್ ಅಂತ ನಾವು ಹೇಳ್ತೀವಿ. ಸೊ ನಾವು ಜೀನ್ಸ್ ಹಾಕ್ಕೊಂಬರ್ಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಸೊ ದೇವಸ್ಥಾನಗಳಲ್ಲಿ ಹಾಕಿರೋ ಒಂದು ಪೋಸ್ಟರ್ಸ್ ಇರ್ಬೋದು ಅಥವಾ ಒಂದು ಸರ್ಕ್ಯುಲರ್ ಇರ್ಬೋದು, ಅದರಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ನಿಮ್ಮ ಉಡುಗೆ ತೊಡುಗೆ ಹರಿದೋಗಿರೋ, ಅಂದರೆ ಜೀನ್ಸಲ್ಲಿ ನಿಮಗೆ ಟೋರನ್ ಜೀನ್ಸ್ ಬರ್ತದೆ, ಇಲ್ಲ ಒಂದು ಸ್ವಲ್ಪ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಜೀನ್ಸ್ ಬರುತ್ತೆ, ಅದರಲ್ಲಿ ಏನಾಗುತ್ತೆ ನಿಮ್ಮ ಬಾಡಿ ಪಾರ್ಟ್ಸು ರಿವೀಲಿಂಗ್ ಆಗಿರುತ್ತೆ. ಸೊ ಆ ಥರದ ಉಡುಗೆ ತೊಡುಗೆ ಬೇಡ ಅಂತ ಹೇಳ್ತಾರೆ. ಇದು ಹುಡುಗರ ವಿಚಾರದಲ್ಲಿ ಬಂದಾಗ ನೀವು ಶಾರ್ಟ್ಸ್ ಹಾಕುವಂಥದ್ದೇ ಇರ್ಬೋದು, ಅಥವಾ ಟೋರನ್ ಜೀನ್ಸ್ ಹಾಕುವಂಥದ್ದೇ ಇರ್ಬೋದು, ಇಲ್ಲ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಹಾಕುವಂಥದ್ದು ಇರ್ಬೋದು, ಇಲ್ಲ ಬನಿಯನ್ನಲ್ಲಿ ಕೆಲವರು ಬರುವಂಥದ್ದು ಇರ್ಬೋದು. ಇದು ಭಾಳಷ್ಟು ಜನಕ್ಕೆ ಗೊತ್ತಿದೆ, ಆದರೂ ಕೂಡ ಉದ್ದಟತನ ಮಾಡಿ ನಾವಿರೋದೇ ಹೀಗೆ, ನಾವು ಮಾಡರ್ನ್ ಜನ್ರೇಷನ್ ಅಂತ ಹೇಳ್ತಾರೆ. ನಾವೆಷ್ಟೇ ಮಾಡರ್ನ್ ಜನ್ರೇಷನ್ ಆದರೂ ನಾವು ಪೂಜಿಸುವಂಥ ದೇವರು ಪುರಾತನ ಕಾಲದಿಂದ ನಾವು ಪೂಜಿಸ್ಕೊಂಬರ್ತಾ ಇರೋವಂಥ ದೇವರನ್ನೇ ಪೂಜಿಸ್ತಾ ಇರೋದು. ನೀವು ಮಾಡರ್ನ್ ಆಗಿದ್ದೀರಾ ಅಂತ ನಾವು ಮಾಡರ್ನ್ ದೇವ್ರನ್ನ ಏನು ಪೂಜಿಸ್ತಾ ಇಲ್ಲ. ಸೊ ನಾವು ದೇವರು ಭಕ್ತಿಗೆ ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಭಕ್ತಿ ಇಟ್ಕೊಂಡೇ ಹೊರತು ನಾವು ಮಾಡರ್ನೈಸ್ ಆಗಿದ್ದೀವಿ ಅಂತ ಏನು ತೋರಿಸ್ಬೇಕಾಗಿಲ್ಲ. ದೇವಸ್ಥಾನದಲ್ಲಿ ನೀವು ಮಾಡರ್ನ್ ಆಗಿದ್ದೀರಾ ಅಂತ ತೋರಿಸ್ಲಿಕ್ಕೆ ಆಲ್ರೆಡಿ ಕ್ಲಬ್ಬು ಪಬ್ಬು ಅನ್ನೋದೆಲ್ಲ ಇದೆ. ಅದು ಬಿಟ್ಟು ಇನ್ನು ನೀವು ವೆಸ್ಟರ್ನೈಸ್ ಆಗಿದ್ದೀರಾ ಅನ್ನೋದಕ್ಕೆ ನಮ್ಮ ಬರ್ತಾ ಇರೋವಂಥದ್ದು ಕಲ್ಚರ್ಸ್ ಬೇರೆ ಥರ ನೀವು ಮೂವ್ ಮಾಡ್ತಾ ಇದ್ದೀರಾ. ಸೊ ಎಲ್ಲ ಕಡೆಯೂ ನಾವು ನಿಮಗೆ ಡ್ರೆಸ್ ಕೋಡ್ ಅನ್ನೋದು ಕೇಳ್ತಾ ಇಲ್ಲ. ಸೊ ದೇವಸ್ಥಾನಕ್ಕೆ ಅಂತ ಬಂದ ಮೇಲೆ ಹುಡುಗರಿಗೆ ನಾವು ಹೇಳ್ದಂಗೆ ಶಾರ್ಟ್ಸ್ ಮತ್ತು ಟೋರನ್ ಜೀನ್ಸ್ ಇರ್ಬೋದು, ಇಲ್ಲ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಇರ್ಬೋದು, ಬನಿಯನ್ಸ್ ಇರ್ಬೋದು, ಅದನ್ನು ನೀವು ಅವಾಯ್ಡ್ ಮಾಡಿ. ನೆಕ್ಸ್ಟು ಬರಬೇಕಾದ್ರೆ ಕುರ್ತಾ ಪೈಜಾಮ ಇರ್ಬೋದು, ಪಂಚೆ ಶರ್ಟ್ ಇರ್ಬೋದು, ಇಲ್ಲ ಅಂದರೆ ನಾರ್ಮಲಾಗಿ ಪ್ರಾಪರ್ ಜೀನ್ಸು, ಅಂದರೆ ಟೋರನ್ ಅಲ್ಲದೆ ಇರೋವಂಥ ಜೀನ್ಸ್ ಇರ್ಬೋದು, ನಾರ್ಮಲ್ ಟೀ ಶರ್ಟ್ಸ್ ಇರ್ಬೋದು, ಅಂದರೆ ಫಂಕಿ ಗ್ರಾಫಿಕ್ಸ್ ಇಲ್ಲದೆ ಇರೋವಂಥದ್ದು, ಅಂದರೆ ನೀವು ಆಡ್ ಆಗಿರೋವಂಥದ್ದು ಬುರ್ಡೆ ಇರ್ಬೋದು, ಅಥವಾ ಬೇರೆ ಬೇರೆ ಏನೋ ಒಂದು ಡಿಫ್ರೆಂಟ್ ಆಯುಧಗಳನ್ನು ತೋರಿಸೋವಂಥದ್ದು ಇರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಇನ್ನು ಹುಡುಗಿರ ವಿಚಾರಕ್ಕೆ ಬಂದಾಗ ಏನಾಗುತ್ತೆ, ಅಲ್ಲಿ ಕೂಡ ನೀವು ಶಾರ್ಟ್ಸ್ ಇರ್ಬೋದು, ಸ್ಕರ್ಟ್ಸ್ ಇರ್ಬೋದು, ಅಂದರೆ ರಿವೀಲಿಂಗ್ ಕ್ಲೋತ್ಸ್ ಅಂತ ಹೇಳ್ತೀವಿ ನಾವು, ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಸೊ ಇದು ಬಿಟ್ಟು ನಾವು ಡ್ರೆಸ್ ಕೋಡ್ ಏನಕ್ಕೆ ಬಂದಿದೆ ಅನ್ನೋದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ. ಯಾಕೆ ಅಂದರೆ, ಬಹಳಷ್ಟು ಜನ ಅದನ್ನು ರಿವೀಲಿಂಗ್ ಕ್ಲೋತ್ಸ್ ಹಾಕ್ಕೊಂಡು ಬಂದಾಗ ಏನಾಗುತ್ತೆ, ನಮ್ಮ ಒಂದು ಭಾವನೆ ಏನಿರುತ್ತೆ ಅದಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನೋದು ಖಂಡಿತವಾಗಿಯೂ ನಿಜ. ಅದು ಯಾಕೆ ಅಂದರೆ, ನಾವು ಅಲ್ಲಿ ಹೋಗ್ತಾ ಇರೋದು ಪೂಜೆ ಮಾಡೋ ನಮ್ಮ ದೇವರು, ಅಥವಾ ನಮ್ಮ ಏನು ನಂಬಿದ್ದೀವಿ ದೇವ್ರನ್ನ ಪೂಜೆ ಮಾಡೋಕ್ಕೆ ಅಂತ ಹೊರಟಾಗ ಅದೇ ಆಗಿ ನಮ್ಮ ಭಾವನೆ ಬರಬೇಕೆ ಹೊರತು ಬೇರೆ ಥರ ಭಾವನೆಗಳು ಅಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಡ್ರೆಸ್ ಕೋಡ್ ಅಂತ ಮಾಡಿರೋದು. ಸೊ ಇದಿಷ್ಟೂ ನೀವು ನೋಡಿ ತಿಳ್ಕೊಂಡು ಪಾಲಿಸ್ತೀರಾ ಅನ್ನೋದೇ ನಮ್ಮ ಭಾವನೆ. ಸೊ ಬಹಳಷ್ಟು ಜನ ಅದನ್ನು ಪಾಲಿಸ್ತಾರೆ, ಪಾಲಿಸದೇ ಇದ್ದವ್ರಿಗೆ ಮಾತ್ರ ಈ ವಿಡಿಯೋ ಅನ್ವಯಿಸುತ್ತೆ. ಸೊ ಈ ವಿಡಿಯೋನ ನೀವು ಅವ್ರಿಗೆ ತಲುಪಿಸಿ ಶೇರ್ ಮಾಡಿ, ಆದಷ್ಟು ಅವ್ರಿಗೆ ತಿಳಿ ಹೇಳಿ. ಇದರಲ್ಲಿ ನಾವು ಯಾವುದೇ ರೀತಿಯಾದ ಕಟ್ಪಾಡು ನಾವು ಮಾಡ್ತಾ ಇಲ್ಲ. ಯಾವ ರೀತಿಯಾದ ನಮಗೆ ಒಂದು ಭಾವನೆಗಳು ಉಂಟಾಗಬೇಕು ಒಂದು ಜಾಗಕ್ಕೆ ಹೋದಾಗ, ಅದು ನಮಗೆ ಉಂಟಾಗಬೇಕು ಅನ್ನೋ ಮಾತ್ರಕ್ಕೆ ನಾವು ಡ್ರೆಸ್ ಕೋಡ್ ತಂದಿರೋದು. ಅದು ಬಿಟ್ಟು
ನಿಮಗೆ ಅದೇ ರೀತಿಯಾದ ವೆಸ್ಟರ್ನೈಸ್ಡ್ ಡ್ರೆಸ್ ಕೋಡ್ ಏನಿದೆ, ಟೋರನ್ ಜೀನ್ಸ್ ಇರ್ಬೋದು, ಇಲ್ಲ ಶಾರ್ಟ್ಸ್ ಇರ್ಬೋದು, ಇಲ್ಲ ನಿಮ್ಮ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಇರ್ಬೋದು, ಇದನ್ನೆಲ್ಲ ನೀವು ಹಾಕ್ಕೊಳ್ಳೋದಕ್ಕೆ ಬೇರೆ ಅಂತ ಜಾಗನೇ ಇದೆ. ಅದರಲ್ಲಿ ಯಾರೂ ತಡೀತಾ ಇಲ್ಲ. ಸೊ ನೀವು ಅಲ್ಲಿ ಅದನ್ನು ಉಪಯೋಗಿಸಿ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಅದೇ ರೀತಿಯಾದಂಥ ಪಾವಿತ್ರತೆ ಕಾಪಾಡುವಂಥ ಡ್ರೆಸ್ಗಳನ್ನೇ ಹಾಕ್ಕೊಂಡು ಬನ್ನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ತಿಳಿ ಹೇಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ ಅಂತೂ ಮಾಡಿ, ನಿಮ್ಮ ಏನು ಕಮೆಂಟ್ ಇದೆಯೋ ಅದನ್ನ ತಿಳಿಸಿ ಅಲ್ಲಿ. ಸೊ ಇನ್ ಕೇಸ್ ನಿಮಗೆ ಬೇರೆ ಥರ ಏನಾದರೂ ಟಾಪಿಕ್ ತರಬೇಕು ಅಂತ ಇದ್ದರೂ ಕೂಡ ಆ ವಿಡಿಯೋ ಕಮೆಂಟಲ್ಲಿ ತಿಳಿಸಿ, ನಾವು ಅದನ್ನು ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು.